ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಫ್ರೈಡೇ ವ್ಲಾಗು. ನನ್ನ ಮಗನ ಸ್ಕೂಲಲ್ಲಿ ದಾಂಡಿಯಾ ಇತ್ತು, ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಟಿಫನ್ ಮಾಡ್ಕೊತಾ ಇದ್ದೀನಿ. ಟಿಫನ್ಗೆ ಖಾರ ಪೊಂಗಲ್ ಮಾಡ್ಕೊತಾ ಇದ್ದೀನಿ. ಅದೊಂದೇ ಅಲ್ವಾ ಬೇಗ ಆಗೋದು. ಆಮೇಲೆ ಸ್ವಲ್ಪ ಬಿಸಿಲಲ್ಲಿ ವಾಕ್ ಮಾಡೋಣ ಅಂದ್ಕೊಂಡು ಬಂದೆ. ಮತ್ತು ಗಿಡಗಳಿಗೂ ಸಹ ನೀರು ಹಾಕಬೇಕಾಗಿತ್ತು. ನಮ್ಮ ಅತ್ತೆ ಇದ್ದಿದ್ರೆ ಅವರೇ ಎಲ್ಲ ನೋಡ್ಕೋತಾ ಇದ್ರು ಗಿಡಗಳಿಗೆ ನೀರು ಹಾಕೋದೆಲ್ಲ. ಬಟ್ ಅವ್ರು ಇರಲಿಲ್ಲ, ಊರಿಗೆ ಹೋಗಿದ್ರು. ಹಾಗಾಗಿ ನಾನು ಸ್ವಲ್ಪ ಗಿಡಗಳಿಗೆ ನೀರು ಹಾಕೋಣ ಅಂದ್ಕೊಂಡು ಬಂದೆ. ಮತ್ತು ಇನ್ನೊಂದೇನು ಗೊತ್ತಾ, ನಮ್ಮ ಟೆರೆಸಲ್ಲಿ ನಮ್ಮ ಅತ್ತೆ ಕಬ್ಬು ಸಹ ಬೆಳೆಸ್ತಾ ಇದ್ದಾರೆ. ಅದು ಹೆಂಗಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೈಟ್ ಮಲ್ಕೋಬೇಕಾದ್ರೆ ನನ್ನ ಮಗನಿಗೆ ಹೇಳಿ ಮಲಗಿಸಿದ್ದೆ, ಬೆಳಗ್ಗೆ ಬೇಗ ಎದ್ದೇಳಬೇಕು, ಸ್ಕೂಲಲ್ಲಿ ಫಂಕ್ಷನ್ ಇದೆ ಅಂತ. ಸೊ ಅದಕ್ಕೆ ಎದ್ದು ಕೂಡಲೇ ನಾನು ಹುಡುಕೊಂಡು ಟೆರೆಸಿಗೆ ಬಂದಿದ್ದಾನೆ. ನಾನು ಟೆರೆಸಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡೆ. ಯಾಕಂತ ಹೇಳಿದ್ರೆ ಮಧ್ಯಾಹ್ನ ಬರೋದು ಲೇಟ್ ಆಗ್ಬೋದು ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ಇಬ್ಬರು ರೆಡಿ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಸ್ಯಾರಿ ಹಾಕೋಬೇಕು ಅಂದ್ಕೊಂಡಿದ್ದು, ಲಾಸ್ಟ್ ಮೂಮೆಂಟಲ್ಲಿ ಈ ಡ್ರೆಸ್ನ ನಾನು ಪ್ಲ್ಯಾನ್ ಮಾಡಿದ್ದು. ದಾಂಡಿಯಾಗೆ ಈ ಡ್ರೆಸ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ರೆಡಿಯಾಗೋಕ್ಕೂ ಮುಂಚೆನೇ ನನ್ನ ಮಗನ ರೆಡಿ ಮಾಡಿದ್ದೆ. ಯಾಕಂತ ಹೇಳಿದ್ರೆ ಅವನನ್ನು ರೆಡಿ ಆಗೋಕ್ಕೆ ಬಿಡಲ್ಲ ಅಂತೇಳಿ. ಆದ್ರೂ ಅವನಿಗೆ ಬಂದು ಡಿಸ್ಟರ್ಬ್ ಮಾಡ್ತಾನೆ ಇದ್ದ. ನಮ್ಮಮ್ಮ ಎಷ್ಟು ಬೇಗ ರೆಡಿ ಆಗುತ್ತೋ, ನನ್ನ ಗಾಡೀಲಿ ಯಾವಾಗ ಕರ್ಕೊಂಡು ಹೋಗುತ್ತೋ ಅನ್ನೋದರಲ್ಲೇ ಇದ್ದ ಅವನು. ಸೊ ಫೈನಲಿ ನಾನು ಈ ಥರ ರೆಡಿ ಆಗಿದ್ದೀನಿ. ನಾನು ರೆಡಿ ಆದಮೇಲೆ ನನ್ನ ಮಗನ ಜೊತೆ ಒಂದು ಫೋಟೋ ತೊಗೊಳ್ಳೋಣ ಅಂತ ಎಷ್ಟು ಟ್ರೈ ಮಾಡಿದ್ರು ಅವ್ನು ಒಂದು ಫೋಟೋಗೂ ಸಹ ಬರಲಿಲ್ಲ. ಸರಿ ಲೇಟ್ ಆಗಿಬಿಡುತ್ತೆ ಅಂತ ಸ್ಕೂಲ್ಗೆ ಹೋದೆ. ಹೋಗೋಷ್ಟರಲ್ಲಿ ಆಲ್ರೆಡಿ ಪ್ರೇಯರ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಎಲ್ಲ ಮಕ್ಕಳು ಪ್ರೇಯರ್ ಮಾಡ್ತಾಯಿದ್ರೆ ನನ್ನ ಮಗ ಮಾತ್ರ ಆ ಗುಂಪಲ್ಲಿ ಹೋಗಿ ಕೂತ್ಕೊಳ್ಳಿಲ್ಲ. ಗುಂಪಿಗೆ ಸೇರದ ಪದದ ಹಾಗೆ ಸೈಡಲ್ಲೇ ಕೂತ್ಕೊಂಡಿದ್ದ. ನಾನು ಎಷ್ಟು ಹೇಳಿದ್ರು ಹೋಗೋಕ್ಕೆ ರೆಡಿ ಇರಲಿಲ್ಲ ಅವನು. ಮತ್ತು ಸ್ಕೂಲಲ್ಲಿ ಟೀಚರ್ಸು ಸಹ ಹೇಳಿದರು, ಪೇರೆಂಟ್ಸು ಕೂಡ ವ್ಯಾಲೆಂಟರಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ ಹೇಳಿ. ತುಂಬ ಜನ ಪೇರೆಂಟ್ಸು ವ್ಯಾಲೆಂಟರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ಬಟ್ ನಾನಂತೂ ಈ ವರ್ಷ ಏನೂ ಮಾಡೋಕ್ಕೆ ಹೋಗಲಿ. ಯಾಕಂದರೆ ಇದು ನನ್ನ ಮೊದಲನೇ ವರ್ಷ ಅಲ್ವಾ. ಸೊ ನನಗೂ ಗೊತ್ತಿರಲಿಲ್ಲ ಹೇಗಿರುತ್ತೆ ಅಲ್ಲಿ ಫಂಕ್ಷನ್ ಅಂತ. ಸೊ ನೆಕ್ಸ್ಟ್ ಇಯರ್ ನೋಡೋಣ ಅಂತ ಹೇಳಿ ನಾನು ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಮತ್ತು ಇಲ್ಲಿ ಟೀಚರ್ಸು ಕೂಡ ದಸರಾ ಫೆಸ್ಟಿವಲ್ ಅಂದರೆ ಏನು, ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ಮಕ್ಕಳಿಗೆ ಅರ್ಥ ಆಗೋ ಥರ ಒಂದು ಆರ್ಟ್ ಮುಖಾಂತರ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದಿದೆಯಲ್ಲ, ನಿಜವಾಗ್ಲೂ ಆ ಪೇಷನ್ಸ್ಗೆ ಮೆಚ್ಚಲೇಬೇಕು. ಆ್ಯಸ್ ಎ ಮದರಾಗಿ ನಂಗೆ ನಿಜವಾಗ್ಲೂ ಆ ಪೇಷನ್ಸ್ ಇಲ್ಲ. ಬಟ್ ಅವರು ಅಷ್ಟು ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾರಲ್ಲ, ಸೊ ಅವರು ಒಂದು ಪೇಷನ್ಸ್ ಲೆವೆಲ್ ಯಾವ ಲೆವೆಲಲ್ಲಿ ಇರುತ್ತೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಸ್ಕೂಲಿಗೆ ಸೇರಿಸಿದ್ಮೇಲೆ ನನ್ನ ಮಗನಲ್ಲಿ ನಾನು ತುಂಬ ಇಂಪ್ರೂವ್ಮೆಂಟ್ ನೋಡಿದ್ದೀನಿ. ಅದರಲ್ಲಿ ನಂಗೆ ತುಂಬ ಖುಷಿ ಇದೆ. ಖಂಡಿತವಾಗಿಯೂ ಮಹಾಮಂತ್ರಿ, ನಾನು ಇಂದು ತ್ರಿಲೋಕಾಧಿಪತಿ. ನನ್ನನ್ನೇ ನಾಶ ಮಾಡುವಷ್ಟು ಧೈರ್ಯವೇ ನಿನಗೆ? ಅಷ್ಟೊಂದು ಅಹಂಕಾರ ಪಡಬೇಡ ಮಹಿಷಾಸುರ. ಯಾವ ಹೆಣ್ಣನ್ನು ನೀನು ಇಷ್ಟು ಕೀಳಾಗಿ ನೋಡ್ತೀಯೋ? ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಅಷ್ಟೇ.